ಹಿಂದಿನ ಕೊಲೆಗಳಲ್ಲಿ ಭಾಗಿಯಾಗಿದ್ದಂಥ ಕೆಲವೊಂದು ಹಿಂದೂ ಪರ ಸಂಘಟನೆ ಥ್ರೆಡ್ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಅಂದರೆ ನೋಡಿ, ಯಾರ್ಯಾರು ಆಗ್ತಾ ಇದ್ದಾರೋ, ಯಾರ್ಯಾರ ಮೇಲೆ ಆಗ್ತಾ ಇದ್ದಾರೋ, ಎರಡು ಸಮುದಾಯದೂ ನಡೀತಾ ಉಂಟು. ಆದರೆ ಸುದ್ದಿ ಆಗುವಂಥದ್ದು ಬರೀ ಇವ್ರದ್ದು ಮಾತ್ರ, ಅವ್ರ ಕಡೆಯವ್ರದ್ದು ಯಾರು ಸುದ್ದಿನೇ ಆಗೋದಿಲ್ಲ ಪಾಪ. ಆಯಿತಾ? ಈಗ ಅಶ್ರಫ್ ಹತ್ಯೆ ಆಯಿತು, ಅದ್ರ ಬಗ್ಗೆ ತುಂಬ ದೊಡ್ಡ ಸುದ್ದಿ ಮಾಡಿದ್ರೆ ಮಾಡಲಿಲ್ಲ. ಸುಹಾಸ್ ಶೆಟ್ಟಿ ಕೊಲೆ ಆಯಿತು, ದೊಡ್ಡ ಸುದ್ದಿ ಆಯಿತು. ಅದೇ ಅಶ್ರಫ್ ಹೆಸರು ಬದಲು ಇನ್ನೊಂದು ಹಿಂದೂ ಹೆಸರು ಇದ್ದಿದ್ರೆ ದೊಡ್ಡ ಸುದ್ದಿ ಆಗಿರೋದು. ಅದು ನೋಡಿ, ಇವತ್ತಿನ ಪರಿಸ್ಥಿತಿ ಆ ಥರ ಇದೆ. ಅದಕ್ಕೋಸ್ಕರ ಈ ಥರ ಒಂದು ರೌಡಿ ಶೀಟರ್ಸು, ಕ್ರಿಮಿನಲ್ ಎಲಿಮೆಂಟ್ಸು, ಇವರೆಲ್ಲರೂ ಕೂಡ ಇಂಥ ಸಂಘಟನೆಗಳು ಸೇರಿಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ದಂಧೆ ಮಾಡೋದಕ್ಕೆ ಏನು ಈ ಸ್ಯಾಂಡ್ ಮಾಫಿಯಾ, ಬೆಟ್ಟಿಂಗ್ ಮಾಫಿಯಾ, ಮಟ್ಕ ಎಲ್ಲ ಈ ಥರ ಎಲ್ಲ ಇಂಥ ಒಂದು ಕೆಲಸಗಳಲ್ಲಿ ಇಂಥ ಜನ ಸೇರಿಕೊಂಡಿದ್ದಾರೆ. ಅವ್ರಿಗೇನಂತ ಹೇಳಿದ್ರೆ ಧರ್ಮದ ಹೆಸರು ಉಪಯೋಗಿಸ್ಕೊಂಡು ಈ ಒಂದು ಏನು ಅನೈತಿಕ ಚಟುವಟಿಕೆ ಮಾಡೋದಕ್ಕೆ ಒಂದು ರಕ್ಷಣೆ. ಈಗ ರೌಡಿ ಶೀಟ್ರು ಸುಹಾಸ್ ಶೆಟ್ಟಿ ಇಬ್ಬರನ್ನ ಮರ್ಡರ್ ಮಾಡಿದ್ದಾನೆ, ಒಬ್ಬ ಹಿಂದೂನ ಮರ್ಡರ್ ಮಾಡಿದ್ದಾನೆ, ಒಬ್ಬ ಮುಸ್ಲಿಂ ಮರ್ಡರ್ ಮಾಡಿದ್ದಾನೆ ಅಂತ ಆರೋಪಿಯಾಗಿದ್ದಾನೆ. ಸೊ ಅದನ್ನು ಯಾರೂ ಮಾತಾಡೋದಿಲ್ಲ. ಕೇವಲ ಹಿಂದೂ ಕಾರ್ಯಕರ್ತ ಅಂತ ಉಪಯೋಗ ಮಾಡಬಾರ್ದು ನಾನೇ ಹೇಳಿದ್ದೀನಿ. ಹಿಂದೂ ಕಾರ್ಯಕರ್ತ ಅಂದರೆ ಏನು ಅರ್ಥ? ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಅಂತ ಹೇಳಿ, ಹಿಂದುತ್ವವಾದಿಯ ಕಾರ್ಯಕರ್ತ ಅಂತ ಹೇಳಿ. ಅದು ಹಿಂದೂ ಅಂತ ಹೇಳುವಂಥದ್ದು ಅದನ್ನು ಸಂಸ್ಥೆ ಅಲ್ಲ, ಸಂಘಟನೆ ಅಲ್ಲ. ಹಿಂದೂ ಅಂದರೆ ಒಂದು ಧರ್ಮ. ನಾವೆಲ್ಲರೂ ಹಿಂದೂಗಳೇ. ಅವರೇ ನನ್ನ ಕಾರ್ಯಕರ್ತನವರು ಇಲ್ಲ ತಾನೇ? ಸೊ ನೀವುಗಳು ಕೂಡ ತಿಳ್ಕೊಂಡು ಯಾವ ರೀತಿ ಅವ್ರ ಬಗ್ಗೆ ನೀವು ಹೇಳ್ತೀರಾ, ಹಿಂದೂ ಕಾರ್ಯಕರ್ತ ಅಂತ ಏನು? ಅದೇ ಒಂದು ದೊಡ್ಡ ಒಂದಿದು. ಅವ್ನು ರೌಡಿ ಶೀಟರು, ಅವ್ನು ಮರ್ಡರ್ ಆರೋಪಿ, ಅವ್ನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ. ಯಾರು ಸಫಾನ್ ಅಂತ ಇದ್ದಾನೆ, ಅವನಿಗೂ ಅವರಿಬ್ಬರಿಗೂ ಡಿಫ್ರೆನ್ಸ್ ಇತ್ತು. ಅದು ಈ ಮರ್ಡರ್ಗೆ ಅದು ಕೂಡ ಕಾರಣ ಆಗಿರ್ಬೋದು. ಸೊ ಇವೆಲ್ಲ ಇದೆ. ಇದೆಲ್ಲ ಇದ್ದಾಗ ನಾವು ಯಾವ ವಿಷಯವನ್ನು ತಿಳ್ಕೊಂಡು ಏನಾಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ಸುಮ್ಮನೆ ಪ್ರಚೋದನೆಕಾರಿ ಮಾತುಗಳನ್ನು ಆಡ್ಬೋದು. ಈಗ ವಿರೋಧ ಪಕ್ಷ ನಾಯಕರು ನಾರಾಯಣ ಸ್ವಾಮಿ ಅವರು ಏನೋ ನೆನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಪೊಲೀಸವರು ಇವ್ರನ್ನ ಇದಕ್ಕೆ ಪ್ರಚೋದನೆ ಅವರೇ ಸಹಕಾರ ಕೊಟ್ಟಿದ್ದಾರೆ ಈ ಹತ್ಯೆಗೆ ಅಂತ ಏನೇನೋ ಮಾತಾಡ್ತಾರೆ. ಎಲ್ಲಿ ಏನು ಮಾತಾಡಬೇಕು ತಿಳ್ಕೊಂಡು ಮಾತಾಡಬೇಕು. ಪ್ರತಿಯೊಂದನ್ನು ಕೂಡ ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ ಉಪಯೋಗಿಸೋಕೆ ಹೋದರೆ ಆಮೇಲೆ ಕೊನೆಯಲ್ಲಿ ಯಾರು ಸಫರ್ ಆಗೋರು ಯಾರೋ ಸಾಯ್ತಾ ಇದ್ದಾರೆ. ಇವರು ರಾಜಕಾರಣ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ, ಇವ್ರ ಪೊಲಿಟಿಕಲ್ ಪವರ್ಗೋಸ್ಕರ ಯಾರನ್ನು ಬೇಕಾದ್ರೆ ತ್ಯಾಗ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಇವರೆಲ್ಲ. ಇದು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು. ಮತ್ತು ನಮ್ಮ ಈಗಾಗಲೇ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಮಾಡಬೇಕು ಅಂತ ಇದ್ದೀವಿ. ಯಾಕಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೇ ದೊಡ್ಡ ಸುದ್ದಿ ಆಗ್ಬಿಟ್ರೆ ನಾಳೆ ಯಾರು ಬರ್ತಾರೆ ಅಲ್ಲಿಗೆ? ಇನ್ವೆಸ್ಟ್ಮೆಂಟ್ ಬರೋದಿಲ್ಲ, ಪ್ರವಾಸೋದ್ಯಮ ಬೆಳೆಯೋದಿಲ್ಲ. ಇಂಥ ವಿಷಯಕ್ಕೇ ಇವತ್ತು ಅದು ರಾಷ್ಟ್ರೀಯದಂತ ಹೆಸರು ಪಡ್ಕೊಂಡಿದೆ. ಅದು ಹೋಗಬೇಕು. ಅದೆಲ್ಲ ಹೋಗಬೇಕಾದ್ರೆ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು. ನಾನು ಯಾರನ್ನು ಕೂಡ ಬಿಟ್ಟು ಹೋಗೋದಿಲ್ಲ. ಆದರೆ ಈ ಥರ ಹೇಳಿಕೆಗಳು ಕೊಡ್ತಾ ಹೋದರೆ, ಇದೇ ರಾಜಕಾರಣ ಮುಂದುವರ್ಸ್ಕೊಂಡು ಹೋದರೆ ಅವ್ರು ಯಾರು ಪರ ಇದ್ದಾರೆ? ಈ ಹರೀಶ್ ಪುಂಜಾ ಅಂತವ್ರು ಇದೇ ಥರ ಹೇಳಿಕೆಗಳು ಕೊಡ್ತಾ ಹೋದರೆ ಯಾರು ಏನು ಉದ್ದೇಶ ಏನು ಅವ್ರದ್ದು? ಇನ್ನೂ ಗಲಾಟೆ ಆಗಬೇಕು, ಇನ್ನೂ ಗಲಾಟೆ ಎಬ್ಬಿಸ್ಬೇಕು, ಇನ್ನೂ ಈ ಥರ ಒಂದು 10 ಹೆಣ ಬೀಳಬೇಕು. ಇದು ನಾವು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನೋಡಿ, ಅದು ಗೃಹ ಸಚಿವರು, ಗೃಹ ಇಲಾಖೆ ಅವ್ರು ಮಾಡ್ತಾರೆ. ಈಗಾಗಲೇ ಅವ್ರಿಗೆ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅದು ಎಲ್ಲ ತೀರ್ಮಾನ ಆದಮೇಲೆ ಅದು ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಅವಶ್ಯಕತೆ ಕೂಡ ಇದೆ. ಜನರಿಗೆ ಒಂದು ಕಾನ್ಫಿಡೆನ್ಸ್ ಬೇಕು, ಒಂದು ಧೈರ್ಯ ಬೇಕು. ಮತ್ತು ಪೊಲೀಸವರು ಕೂಡ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಬೇಕು. ಮತ್ತು ಇದನ್ನು ಯಾರೋ ಒಂದು ವಿರುದ್ಧ ಅಥವಾ ಯಾರೋ ಒಂದು ಪರ ಅಂತ ಏನಲ್ಲ, ಕೋಮುವಾದದ ಸಿದ್ಧಾಂತದ ಮೇಲೆ ಕೋಮುವಾದವನ್ನು ಉಪಯೋಗಿಸ್ಕೊಂಡು ಹಿಂಸಾತ್ಮಕ ಕೃತ್ಯಗಳನ್ನು ಮಾಡ್ತಕ್ಕಂಥವ್ರ ಮೇಲೆ, ಪ್ರಚೋದನೆ ಮಾಡ್ತಕ್ಕಂಥವ್ರ ಮೇಲೆ ಒಂದು ಕಟುವಾದಂಥ ಒಂದು ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅಂತ ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಇದನ್ನು ನಿಲ್ಲಿಸಬೇಕು ಅಂತ. ಅದಕ್ಕೇ ನಾವು ಅದನ್ನು ಮಾಡ್ತೀವಿ. ಇದರಲ್ಲಿ ಯಾರೊಬ್ಬರನ್ನು ಟಾರ್ಗೆಟ್ ಮಾಡಬೇಕು ಅಥವಾ ಯಾರನ್ನು ಇದರಿಂದ ನಾವು ರಾಜಕೀಯದ ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳುವಂಥ ಸದ್ಯ. ಈಗ ನಕ್ಸಲೈಟ್ಸು ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕಾಗಿತ್ತು, ತಗೊಂಡ್ರು. ಮತ್ತು ಅವ್ರನ್ನ ಸರಿಪಡಿಸುವಂಥದ್ದು ಆ ವ್ಯವಸ್ಥೆಯನ್ನು ಹೋಗಲಾಡಿಸೋದಕ್ಕೆ ಎಲ್ಲ ಮಾಡಾಗಿದೆ. ಈಗ ಇದನ್ನು ಕೂಡ ನಾವು ಸರಿಪಡಿಸ್ಕೋಬೇಕು. ಸರ್, ಇಲಾಖೆಗೆ ಸಂಬಂಧಪಟ್ಟ ಬೇಸಿಗೆ ಬರ್ತಾ ಇದೆ, ಜ್ಯೂಸ್ ಸೆಂಟರ್ ಇಲಾಖೆ ಮಾಡ್ತಾ ಇದೆ.
ಅದು ನಮ್ಮ ಫುಡ್ ಸೇಫ್ಟಿ ಅವ್ರು ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಆ ತಿಂಗಳಿಗೆ ಏನೇನು ಮಾಡಬೇಕು, ಯಾವುದ್ರ ಮೇಲೆ ಗಮನ ಕೊಡಬೇಕು ಅಂತ. ಯಾಕಂದರೆ ಕ್ವಾಲಿಟಿ ಮತ್ತು ಬೇರೆ ಬೇರೆ ರೋಗಗಳು ಕೂಡ ಹರಡಬಾರ್ದು, ಮಾಲಿನ್ಯ ಇರುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೋಬಾರ್ದು. ಸೊ ಅದನ್ನು ಅವರು ಅದನ್ನು ಮಾಡ್ತಾಯಿದ್ದಾರೆ. ಅದರ ಒಂದು ವರದಿಗಳು ಕೂಡ ನಾವು ಬಿಡುಗಡೆ ಮಾಡ್ತೀವಿ.